ಅಲ್ಲಿ ಮುಂದೆ ಇಡು. ಸೈಡ್ ತಗೊಳಕ್ ಬರ್ತಾರ ಇಲ್ವೋ ಗೊತ್ತಿಲ್ಲ, ಬಿಸ್ಕೆಟ್ ತಿನ್ನಕ್ಕಂತೂ ಬರ್ತಾರೆ. ಹಾಯ್ ಹಾಯ್ ಸ್ವೀಟಿ. ನನ್ನ ಹೆಸರು ನಿಮ್ಗೆ ಗೊತ್ತು? ಐ ನೋ ಎವ್ರಿಥಿಂಗ್. ಆಮೇಲೆ ನಂಬರ್ ಕೊಡು. ಬನ್ನಿ ಅಜ್ಜ. ಏಯ್ ಯಾರು ನೋಡು ಅಜ್ಜ ಅಂತೀಯ? ಅಜ್ಜ ಅಲ್ದ ಏನೇನ್ ಗೊಜ್ಜನ? ಏ ನೀವಾ? ಸರ್ ಬನ್ನಿ ಸರ್. ಕೈ ಕೊಡು. ಇವ ಮಾತ್ರ ಅಜ್ಜ ಆಗ್ಬಿಟ್ಟ, ಕಂಬಿ ಹಿಡ್ಕೊಂಡ್ ಹತ್ತು. ಪ್ರಾರಬ್ಧವೇ. ನೀವು ನಂದು ಹಿಡ್ಕೊಂಡತ್ತಿ ಕೈನ. ಕೈ ಕೊಡ್ಬೇಡ್ವೆ. ನಮಸ್ಕಾರ ಭಾಸ್ಕರಣ್ಣ. ಹಾಯ್. ಬನ್ನಿ ಭಾಸ್ಕರಣ್ಣ. ಲೇ ತಮ್ಮ ಚಿಕ್ಕಣ್ಣ ಕೈ ಕೊಡು. ಕೈ ಗಲೀಜಾಗಿದೆ, ಬ್ಯಾಚುಲರ್ ಅಲ್ವಾ, ಪರವಾಗಿಲ್ವಾ? ಅಸಹ್ಯ. ಸಾಮಾನ್ ಶಿಫ್ಟ್ ಮಾಡ್ತಿದೀವಿ. ನಮ್ ಕೈ ನೀಟಾಗಿರ್ಬೇಕಲ್ಲ, ನೀವು ಕೊಡೋದು ಊಟ ಮಾಡಕ್ಕೆ. ಬಿಡು ನಾನೇ ಹತ್ತೀನಿ. ಈ ವಯಸ್ಸಲ್ಲಿ ಸ್ವಲ್ಪ ಕಷ್ಟನೇ. ಊಟ ರುಚಿಯಾಗಿದೆ ತಾನೆ? ಹೋಗ್ ಅಡ್ಗೆ ಮಾಡ್ದವ್ನ್ ಕೇಳು. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಇಲ್ಲಿದ್ದೀನಿ, ಕೆಳಗಿದ್ದೀನಿ. ನಮಸ್ಕಾರ ಅಪ್ಪಾಜಿ, ನಮಸ್ಕಾರ. ಅದು ದೇವ್ರಿತ್ತಲ್ಲ, ಅದಕ್ಕೆ ಶೂ ಬಿಸ್ತಾ ಇದ್ದೀನಿ. ನನಗೂ ನನ್ನ ವೈಫ್ಗೂ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆದ್ರೇನು ಅರೇಂಜ್ ಆದ್ರೇನು ಸಂತೋಷವಾಗಿದ್ದೀರಲ್ಲ? ನಾನು ಅದನ್ನ ಹೇಳಕ್ ಬರ್ಲಿಲ್ಲ. ನನಗೂ ನನ್ನ ವೈಫ್ಗೂ ಸೈಟ್ ನೋಡಕ್ ರಿಜಿಸ್ಟರ್ ಆಗಿದೆ ಅಂದೆ. ಸಾರಿ ಅದು ಭಾನುವಾರ ಅಲ್ವಾ, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟೆ. ಎಲ್ಲರೂ ನಿಮ್ಮ ಮಕ್ಕಳೇನಾ? ಎಲ್ರು ನಮ್ಮ ಮಕ್ಳಿದ್ದಂಗೆ ಅವಳು ನನ್ನ ನಾದ್ನಿ. ಆಫರ್ ಅಲ್ಲಿ ಬಂದಿತ್ತು. ತಮಾಷೆ ಕಣೆ. ಅಪ್ಪಾಜಿಗೆ ಎಷ್ಟು ಮೆಂಬರ್ಸ್ ಇದೀವಿ ಅಂತ ಗೊತ್ತಾಗ್ಬಾರ್ವಾ? ಅಲ್ಲ ಅಪ್ಪಾಜಿ? ಹೋಗಿ ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡೋಣ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ಎಲ್ಲರೂ ಟೂರಿಗೆ ನಡೆ ಏರಿ ಮರಿ. ಯಾವ ಮರಿ? ಆ ಮಕ್ಕಳನ್ನೆಲ್ಲ ಸ್ವಲ್ಪ ಒಳಗೆ ಹತ್ತಿಸ್ಕೊಳಪ್ಪ. ಉಡ್ಸಿದ್ಯಾರೋ? ನಾನೇ ಅಂತ ಇವಳು ಹೇಳ್ತಾವಳೆ. ಇವ್ರಿಬ್ರು ಡೇಟ್ ನಿಂತಾರನೆ ಅವ್ರೆ. ಜರಾಕ್ಸ್ ಪಕ್ಕದ ಮನೆಯವ್ರ ಕಣ, ಸುಮ್ನಿರೋ. ಕಳ್ಕೊಳ್ಳ. ಅದಕ್ಕೆ ಅವಾಗ ಪಕ್ಕದ ಮನೆಗೆ ಹೋಗ್ತಾ ಇದ್ದಿದ್ದು. ಯಾವಾಗ್ಲೂ ಇಲ್ಲ ಕಣೆ, ತುಂಬಾ ರೇರು. ಮಾಡ್ತೀನಿ ನಿಮ್ಗೆ. ಹಾಯ್ ಬ್ಯೂಟಿ. ಈ ಟಚ್ ಅಲ್ಲಿ ಹಾಯ್. ಬರ್ತೀಯಾ? ಕೊಡ್ತೀಯಾ? ನಾನೇ ಬೇಕಾದ್ರೂ ಕೊಡ್ತೀನಿ. ಅದ್ಯಾರಿಗ್ ಬೇಕು? ಇನ್ನೇನ್ ಬೇಕು? ಒಂದ್ ಪ್ಲಾಟ್ ನನ್ನ ಹೆಸರಲ್ಲಿ. ಫ್ಲಾಟ್ ಇಲ್ಲ, ಮಲ್ಕೊಳಕ್ ಒಂದ್ ಮ್ಯಾಟ್ ಇದೆ, ಬರ್ತೀಯಾ? ಅದಕ್ ಬೇರೆ ಯಾರನ್ನಾದ್ರೂ ನೋಡು. ಯಾರು ಸಿಕ್ತಿಲ್ವಲ್ಲ? ನನಗ್ ನೋಡು ಒಂದಿದ್ದು. ನಮ್ ಲ್ಯಾಂಡ್ ಓನರ್ ಇದಾರೆ, ಕೇಳಿ ನೋಡ್ತೀನಿ. ಸರಿ ಮಾಮ. ಕೆಡ್ದಾಗಿಲ್ವಾ? ಹಂಗೇನಿಲ್ಲ, ಚೆನ್ನಾಗೇ ಇದ್ದಾಳೆ. ಹಾಯ್, ಐ ಆಮ್ ಚಿಕ್ಕಣ್ಣ ACP. ACP ಅವನ ಕಮಿಷನರ್ ಪಾರ್ಟ್ನರ್. ಧೈರ್ಯವಾಗಿ ಕೈ ಕೊಡಿ. ನೋ ನೀಡ್. ಬಟ್ ಐ ನೀಡ್. ಅತ್ತಿಗೆ ಚಪ್ಪಲ್ ಸ್ವಲ್ಪ ಲೂಸ್ ಆಗಿದೆ ಅಂತ. ನನಗೂ ನೀವು ಅದಕ್ಕೆ ನಡ್ರಿ ಒಳಗೆ. ಹಾಯ್. ನನಗಿನ್ನೂ ವಯಸ್ಸಾಗಿಲ್ಲ. ಏಯ್ ಸುಳ್ಳು. ಸತ್ಯ. ಮ್ಯಾಡ್ ಗರ್ಲ್ಸ್ ಬನ್ನಿ ಒಳಗೆ. ನಾನು ಕೊಟ್ಟಿದ್ದಿಲ್ಲ ಕ್ಲೀನ್ ಆಗಿ ತುಂಬಿಸ್ಕೋ. ಜ್ಯೂಸ್. ತುಂಬಾ ಥ್ಯಾಂಕ್ಸ್ ಅಪ್ಪ. ನಿನ್ನ ಎರಡು ತಗೊಳ್ಳೆ, ಇನ್ನೊಂದ್ ಎರಡು ಕೊಡಪ್ಪ. ಒಳ್ಳೆ ಮರಿ, ಮಕ್ಳಿಗೊಂದು ಎರಡು ಕೊಟ್ಬಿಡು. ಅವಾಗ ನೀರ್ ಬೇಕು ಅಂತ ಕೇಳ್ತೇವೆ. ಮಗ ನೀರ್ ಕೊಡು. ಅಲ್ಲಪ್ಪ, ನೀರ್ ಕೇಳಿದ್ರೆ ಜ್ಯೂಸ್ ಕೊಡ್ಸಿ ಅಭ್ಯಾಸ ಮಾಡ್ಕೊಂಡ್. ನೀನು ಇನ್ನೇನ್ ನೀನಾ? ಅಲ್ಲ ರೇ, ಜ್ಯೂಸು ನೀರ್ ಎರಡು ಒಂದೇ ರೇಟು. ಹಂಗಾರೆ ನೀರ್ ಎರಡು ಕೊಡು, ಜ್ಯೂಸ್ 3 ಕೊಡು. ವಿಷಾನು ಸೇಮ್ ರೇಟು. ಅದು ನೀನ್ ಕುಡಿ. ನಾನು ಡೌ ಕಡಿಯೋನು ಅಂತ ಸುಮ್ಮನಾಗಿದ್ದೆ. ಬೇರ್ಕೆನೆ ಆಗ್ತಿಲ್ಲ. ಬಾಯಾರಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದ್ದಾನೆ. ಕೊಡೋದನ್ನೆಲ್ಲ ಅದಕ್ಕೆ ಹಾಕಿ ಅಮ್ಕೋ. ಒಂದು ವಾರಕ್ಕೆ ಸ್ಕೂಲ್ಗೆ ಅದೇ ಲಂಚ್. ಹಂಗಾರೆ ನೀನ್ ಸೈಡ್ ತಗೊಳಕ್ ಬರ್ಲಿಲ್ಲ? ತುಂಬಾ ಚೆನ್ನಾಗಿದ್ರೆ ನೋಡೋಣ. ನೋಡೋಣ. ಏಯ್ ಯಾಕಯ್ಯ ಸ್ಕ್ರೀನ್ ಹಾಕ್ದೆ? ಬೆಳ್ಕಲ್ಲಿ ಸಿನಿಮಾ ಕಾಣಲ್ಲ ಅಂತ. ಕಾಣದೇ ಇರೋ ಸಿನಿಮಾನ ಯಾಕಯ್ಯ? ಸರ್, ಬೆಳ್ಕಲ್ ಹಾಕಿದ್ರೆ ಸಿನಿಮಾ ಕಾಣಲ್ಲ ಸರ್. ಓಹೋ. 3 ಅವರ್ ಜರ್ನಿ ಗೊತ್ತಾಗದೇ ಇರ್ಲಿ ಅಂತ ಸಿನಿಮಾ ಹಾಕೋದು. ಅಯ್ಯೋ, ಲ್ಯಾಂಡ್ ಹೋಗಕ್ಕೆ 3 ಗಂಟೆ ಆಗುತ್ತೆ. ಮೈಸೂರಿಗೆ ನಿಯರ್ ಅಂತ ಹಾಕಿಲ್ವೇನ್ರಿ ಬೋರ್ಡ್? ಆ ನಿಯರ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ. 3 ಅವರು. ಯಾವ ಸಿಡಿ ಹಾಕ್ತಿದ್ದೀರಾ? ಶಿವಲಿಂಗ. ಪೈರಸಿ ಸಿಡಿ ಎಲ್ಲ ಹಾಕ್ಬಾರ್ದು ಸರ್, ಒರಿಜಿನಲ್ ಬೇಕು ಅಂದ್ರೆ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅವ್ರದ್ದು ಮಾತ್ರ ಇರೋದು. ಲೇಟೆಸ್ಟ್ ಬೇಕು ಅಂದ್ರೆ ಪೈರಸಿ ಮಾತ್ರ ಇರೋದು. ಪೈರಸಿ ಸಿಡಿ ಎಲ್ಲ ರೋಡ್ ಹಾಕು, ಒರಿಜಿನಲ್ ಮಾತ್ರ ಇಲ್ಲಿ ಹಾಕು. ಎಲ್ಲ ಬನ್ನಿ. ಶೌಚಾಲಯ ಯಾವ ಕಡೆ? ಮೊದಲು ಹೋಗಿ ಕೂಡಿಸ್ಕೊಳ್ಬೇಕು. ಡಬ್ ಸ್ಮ್ಯಾಶ್ ಇಂದ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಯಾವ್ದೋ ಒಂದು ಚೆನ್ನಾಗಿ ತಿನ್ಕೊಳ್ಳಿ, ಬ್ಯಾಗಲ್ಲೂ ತುಂಬಿಕೊಳ್ಳಿ. ಓಡ್ಬಂಡ್ರಮ್ಮ ಪಂತಿಲಿ ಜಾಗ ಇಟ್ಕೊಳ್ಳಿ ಮೊದ್ಲು. ತಮ್ಮ ಇನ್ನೊಂದ್ ಲಾಡು ಹಾಕಪ್ಪ. ಹಾಕಪ್ಪ, ಇನ್ನೊಂದೆರಡು ಹಾಕು. ಕಂತಾನೆ ಬರ್ತಾರೆ. ತಮ್ಮ ಇನ್ನೊಂದ್ ಲಾಡು ಹಾಕಪ್ಪ. ಇದೇನ್ ಮದುವೆ ಊಟ ಅನ್ಕೊಂಡವ್ರ? ತಮ್ಮ ಏನ್ರಿ? ಇನ್ನೊಂದ್ ಹಾಕ್ಬಿಡಪ್ಪ. ತೇಗ್ರಿ, ಟೋಟಲ್ ಫ್ಯಾಮಿಲಿಗೆ ಡಯಾಬಿಟಿಸ್ ಬಂದ್ ಸಾಯ್ರಿ. ಪ್ಲೇಟಲ್ಲಿ ಲಾಡು ತುಂಬ್ಕೊಂಬ. ಹೊಟ್ಟೆ ತುಂಬಿದ್ಮೇಲೆ ಎಲ್ಲಾ ತೆಗೆದು ಬ್ಯಾಗ್ ಒಳಗೆ ಹಾಕೊಡ್ರಿ. ತಿನ್ಕೋ ಬಿಟ್ಬಿಡ್ತೀನ ಸರ್. ಇವ್ನ್ ಫ್ಲಾಟ್ ನಂಬರ್ 46 ಮೊದಲು ಬಿಲ್ ಹಾಕಿ ಸರ್. ಕೊಡಿ. ಆಯ್ತು ಬಿಡಪ್ಪ, ತೋಡ್ರಿ ಜೋಡ್ಸ್ಕೊಳ್ಳಿ ಸ್ವಾಮಿ. ಇದೇನ್ ಇಲ್ಲೂ ಚಿಲ್ಲರ್ ತಂದಿದ್ಯಾ? ಎಷ್ಟ್ ಕಡೆ ಆಯ್ಕೊಂಡ್ ಬಂದಿಲ್ಲ, ಕಷ್ಟ ನಮಗ್ ಗೊತ್ತಮ್ಮ. ಅನ್ನನೂ ಆಯ್ಕೊಂಡ್ ತಿಂತೀಯ, ಇದನ್ನು ಆಯ್ಕೊಂಡ್ ಬಂದಿದ್ಯಾ? ಎನ್ಸ್ಕೊಳ್ಳಿ ಸರ್. ವರ್ಗು ಈ ತರ ಆಗಿದ್ಯಾ? ಸ್ವರ್ಗ ಭೂಮಿ ಅಂತ ನರಕ ತೋರಿಸ್ತಾನೆ ಅಂತ ನಮ್ಗೆ ತೋರು ಅಂತ ನಮ್ಗೆ ಹೇಳ್ತಿದ್ದೆ ನೀನು. ಆಯ್ತೀರಾ? ಈಗಲೇ ಸಾಯಂಗ್ ಅವ್ರೆ, ಅವ್ರನ್ನ ಕಳ್ತೇನೆ ನೀನು. ನೀವು ಸುಮ್ನಿರಿ ಸರ್. ಲೇ ಬೇವರ್ಸಿ ಸರ್, ಹಳೆ ಬೇವರ್ಸಿ ತರ ಕಂಡು ಜಾಗದಲ್ಲಿ ನಾಲ್ಗೆ ಹಾಕಿ ಸಂಪಾದನೆ ಮಾಡಿದ ದುಡ್ಡು ಸರ್. ನಾನು ಇವ್ನ ಸುಮ್ನೆ ಬಿಡಲ್ಲ ಸರ್. ನಿಂತ್ಕೊಳ್ಳಯ್ಯ. ನೀನ್ ಕೊಟ್ರ ಪುಟ್ಕೋಸಿ 2 ಲಕ್ಷ ಅಡ್ವಾನ್ಸ್ಗೆ ಹೆಂಡತಿ ಮಕ್ಕಳು ಎಲ್ಲರೂ ಕರ್ಕ ಬಂದ್ ತನ ತಿನ್ನಕ್ ತಿಂದ್ಬಿಟ್ಟೆ. ಬ್ಯಾಗು ತುಂಬ್ಕೊಂಡೋದೆ. ಅಂಗ್ಲಿ ಹಾಕಿದ್ರೆ ನೀನೇ ನಮಗ್ ದುಡ್ಡು ಕೊಡ್ಬೇಕು. ಎಲ್ ಸರ್, 2 ದಿನ ದುಡ್ಡೇ ಬಂದಿಲ್ಲ. ಬರೋ ಕಮಿಷನ್ ಯಾವ್ದು ಬಂದಿಲ್ಲ ಇವ್ರೆ. ಬಂದ ತಕ್ಷಣ ಕೊಡ್ತೀನಲ್ಲ. ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿಲ್ಲ ಅಮ್ಮಂಗೆ. ಕೊಡಲ್ಲ ರೀ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ಕೋಗ್ರಿ. ಕೋಟಿ ಗಟ್ಲೆ ಕೊಳ್ಳೆ ಹೊಡೆದವ್ರು ಆರಾಮಾಗಿದ್ದಾರೆ. ನಾವ್ಯಾಕೆ ಇವ್ರಿಗೆ ಎದ್ರಕೋಬೇಕು? ಓಕೆ ಬಾರೋ. ಎದ್ರಕೊಂಡ್ಬಿಟ್ಲು ಪುಕ್ಕಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ. ನಿಮ್ಮನ್ನೆಲ್ಲ ಸುಮ್ನೆ ಬಿಡೋದಿಲ್ಲ. ಶುಭಾರೆ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ,
ಕೊಡ್ತೀನಿ ಅಂತ ಹೇಳ್ತಾ ಕೊಡೋದೇನ್ ಬೇಡ ತಗೊಳ್ಳೋದ್ ನನ್ ಗೊತ್ತು. ಅಲ್ಲ ನೋಡಿ ನಾನು ಹೇಳ್ತಿದ್ದಾರೆ ತಾನೇ, ಅರ್ಥ ಮಾಡ್ಕೊಳ್ಳಿ ಅದನ್ನ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಬಂದ್ ಹೇಳಿ. ನಾವು ಕಾಣ್ದಾರ ಪೊಲೀಸ್ ಸ್ಟೇಷನ್. ಏಯ್ ಮೊದಲೇ ಒಂದ್ಸಲ ಪೊಲೀಸ್ ಬಂದೋಗಿ ಸಾಲ್ದ. ಹಿಂಗಾದ್ರೆ ಬಿಸ್ನೆಸ್ ನಡೆಯೋದು ಹೆಂಗೋ? 4 ಜನ ನಮಗೆ ಮರ್ಯಾದೆ ಕೊಡ್ಬೇಕೋ ಬೇಡವೋ? ಇರಪ್ಪ ನಾನು ಮಾತಾಡ್ತೀನಿ, ಎತ್ಕೊಡ್ಬೇಡ. ನೋಡಿ ಸ್ವಲ್ಪ ಟೈಮ್ ಕೊಡಿ, ಖಂಡಿತವಾಗ್ಲೂ ಕೊಡ್ತೀನಿ. ನಾಳೆ ನಿಮ್ಮ ಮನೆಗೆ ತಂದು ಕೊಡ್ತೀನಿ. ಪ್ಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲ, ಬೇಡ ಪ್ಲೀಸ್. ಬಾರೋ. ಅಯ್ಯಯ್ಯೋ, ಏನು ನಿಮಗ್ ವೇಟ್ ಮಾಡಿ ಲೇಟ್ ಆಯ್ತು. ಬಸ್ಸಲ್ಲಿ ಇವನ್ನ ಸ್ಕೂಲಿಗೆ ಬಿಟ್ಟು ನಾನ್ ಯಾವಾಗ ಆಫೀಸ್ಗೆ ಹೋಗೋದು? ಆಟೋಲ್ ಹೋಗ್ರಿ. ಆಟೋ ಫೇರ್ ನಿಮ್ಮ ಅಪ್ಪನ ಕೊಡ್ತಾನೆ. ನಮ್ಮ ಅಪ್ಪ ನನಗೆ ಕೊಡಲ್ಲ, ನಿಮ್ಗೆ ಎಲ್ಲಿಂದ ಕೊಡ್ತಾನೆ? ಒಂದ್ 50 ರೂಪಾಯಿ ಕೊಡ್ ಕಳ್ಸಪ್ಪ. ಏನ್ ಭಿಕ್ಷೆ ಹಾಕ್ತಾ ಇದೀರಾ? ನೀವೇ ಇವನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡಿ, ಅದೇ ನಿಮ್ಗೆ ಪನಿಷ್ಮೆಂಟ್. ನಾನ್ ಬಸ್ಸಲ್ಲಿ ಹೋಗ್ತೀನಿ. ಬರ್ತೀನಿ ಪುಟ್ಟ, ಹುಷಾರು. ಬಾಯ್ ಶುಭಾ. ಬಾಯ್. ಗಾಡಿ ತಗಿ. ನಡೀಲೇ. ಹೊಡಿತಾನೆ. ಏಯ್ ಏಯ್ ಅಯ್ಯೋ ಏಯ್, ಇದು ಗೋಳ ಗದೆನಾ? ಏಯ್ ಫುಲ್ ವೈಟ್ ಅಂಡ್ ವೈಟ್. ಇವತ್ತು ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಮಾಡ್ತೀನಿ ನೋಡು. ಅಯ್ಯೋ ಇವತ್ತು ಸ್ಕೂಲಲ್ಲಿ ಹೌಸ್ ಡೇ. ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗಿಲ್ಲ ಅಂದ್ರೆ ಸ್ಕೂಲಿಗೆ ಸೇರ್ಸಲ್ಲ. ನಿನ್ಗೆ ಯಾಕೋ ಸ್ಕೂಲು ಲೇ? ಯಾವ್ದಾರು ಚೌಲ್ಟ್ರಿಗೆ ಹೋಗು, ಮಿಕ್ಕಿರ ಅನ್ನಗಿನ್ನ ತಿನ್ನಕ್ ಸರಿ ಇದೆಯಾ? ಟೀಚರ್ ಹೊಡೆದಿದ್ದಕ್ಕಿಂತ ಜಾಸ್ತಿ ನೋಡ್ತಾ ಇದೆಯಲ್ಲೇ. ಏನು ನಿನಗಲ್ಲ ಮಾಮ. ಮಾಮ? ಸಾರಿ ಅಂಕಲ್. ಅಂಕಲ್ ಸರ್ ಸ್ಕೂಲ್ ಬಂತು ಅಂತ ಬಚಾವ್. ಸ್ಕೂಲ್ ಎಲ್ಲಪ್ಪ? ಅಲ್ಲಿ ಮುಂದಕ್ಕೆ ಹೋಗಿ ನಡ್ಕೊಂಡು ಹೋಗ್ಬೇಕು. ಇಳಿಯಲೇ. ಅಯ್ಯೋ ಬಡಿಯಪ್ಪ. ತಗ. ಏನ್ ಹುಡುಕ್ತಿದ್ಯಾ? ತಲೆ ಹುಡುಕ್ತಾ ಇದೀನಿ, ನಿನ್ ತಲೆ ಹೊಡಿಯಕ್ಕೆ. ತಲೆ ಹೊಡಿಯಕ್ಕೆ? ಏಯ್ ತಲೆ ಸರ್ ಆ ಡಾಕ್ಯುಮೆಂಟ್ಸ್ ನಾನೇ ಇನ್ನು ಸರಿಯಾಗಿ ನೋಡಿಲ್ಲ. ನೀವು ಬೇರೆ ಕಡೆ ಸರ್ ದುಡ್ಡು ಹೇಗಾದ್ರೂ ಕೊಡಿಸ್ತೀನಿ, ತಲೆ ಕೆಡಿಸ್ಕೊ. ಗಣೇಶನ್ನ ಎಲ್ಲಿಗ್ರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಾ? ಏನೋ ಗಣೇಶನ್ ಕಿಡ್ನಾಪ್ ಮಾಡ್ಬಿಟ್ರ? ಏ ಇಲ್ಲ, ಗೋಲ್ಡ್ ಅಂತ ಹೆಸರಿಟ್ಕೊಂಡ್ರೇನೆ ಹಂಗೆ. ನೀ ತಲೆನೇ ಕೆಡಿಸ್ಕೊಂಬಿಡಿ, ನಾವು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಸುಮ್ನೆ ಬಿಡಲ್ವಾ? ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ವೋ? ಮೇಡಮ್ ನಾನು ಬೇರೆ ಲೈನ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಮರ್ಯಾದೆಯಾಗಿ ನಮ್ ಗಣೇಶನ್ನ ಕರ್ಕೊಂಡ್ ಬಂದ್ಬಿಟ್ಟು ಹೋಗಿ. ಈ ಶನಿ ಕಾಟ ಇನ್ನೂ ತಪ್ಪಲಿಲ್ವ ನಮ್ಗೆ? ಏಯ್ ಯಾರೋ ಶನಿ? ಮೇಡಮ್ ನಿಮ್ನಲ್ಲ, ಇಲ್ಲಿ ಬೇರೆ ಸರ್ ಬನ್ನಿ ಸರ್. ನಾಮೇನ್ ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀಯಾ? ಇರು, ಇನ್ 5 ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ನಿನ್ ಹತ್ರ ಮಾತಾಡ್ತಾರೆ. ಮೇಡಮ್ ನಿಮ್ ಹುಡುಗನ ಸ್ಕೂಲ್ ಹತ್ರ ನಾವೇ ಬಿಟ್ಟು ಬಂದ್ವಿ ಮೇಡಮ್. ಯಾರ ಹತ್ರ ಕತೆ ಬಿಡ್ತಿದ್ಯಾ? ಸ್ಕೂಲ್ಗೆ ಯಾಕೆ ಬಂದಿಲ್ಲ ಅಂತ ಅವ್ರ ಟೀಚರ್ ಫೋನ್ ಮಾಡಿ ಕೇಳ್ತಿದ್ದಾರೆ. ಇದೇ ಸ್ಕೂಲು ಇಲ್ಲೇ ಇಳಿಸೋಗಿ ಅಂತ ಅವನ್ ತಾನೆ ಮೇಡಮ್ ಹೇಳಿದ್ದು. ನಮ್ಮನ್ ಯಾ ಮಾರ್ಸಿ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಎಲ್ಲೋದ್ನೋ ಏನೋ ಕಿತ್ತೋದವನು ನಮ್ಗೇನ್ ಗೊತ್ತು? ಕಿತ್ತೋದವ್ನ ನೀವ್ ಕಂಡ್ರೋ? ಕಿತ್ತೋದವ್ರು ಫ್ರಾಡ್ ಸೈಟ್ ಮಾಡ್ತಿರೋರು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ. ಹೋಗಿ ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಗಣೇಶನ್ನ ಕಿಡ್ನಾಪ್ ಮಾಡಿದೀರಾ ಅಂತ ಕೊಡ್ತೀನಿ. ಕೊಡ್ಕೋಗ ನಮಗೂ ಗೊತ್ತು. ಅಣ್ಣನ್ ಇನ್ಫ್ಲೂಯೆನ್ಸ್ ಇಂದ ನಿಮ್ಮನ್ನೊಳಗ್ ಹಾಕ್ಸಿ ಮಂಡಿ ಮುರ್ಸಿದ್ರೆ ಎಲ್ಲಾ ನಿಜಾನು ತಾನಾಗ್ ಆಚೆ ಬರತ್ತೆ. ಬೇಡ ಬೇಡ ಮೇಡಮ್, ನೋಡಿ ಕೋಪ ಮಾಡ್ಕೊಂಬಿಡಿ, ತಾಳ್ಮೆಯಿಂದ ಕೇಳಿ. ಎಲ್ಲೇ ಇದ್ರು ನಿಮ್ ಮಗನ್ ಹುಡ್ಕೊಂಬಂದು ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಇದನ್ನೇ ಕಿವಾಗ ಹೇಳ್ತಾವಳೆ ಅಲ್ಲ. ಸರಿ ಬಿಡಿ ಮೇಡಮ್, ನಾವು ಮಿಸ್ಟರ್ ಗಣೇಶ್ ಅವ್ರ ಮಾಸ್ಟರ್ ಗಣೇಶ್ ಅವ್ರನ್ನ ಎಲ್ಲೇ ಇದ್ರು ಹುಡ್ಕೊಂಬಂದು ನಿಮ್ಗೆ ಒಪ್ಪಿಸ್ತೀವಿ. ಸರಿ, ಅದುವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಎಲ್ಲಿ? ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಮೇಡಮ್ ಪೊಲೀಸ್ ಸ್ಟೇಷನ್ ಯಾಕೆ ಮೇಡಮ್? ನೀವು ಆಫೀಸ್ ಹತ್ರ ಕಾಯ್ತಾರೆ ಮೇಡಮ್, ಅಲ್ಲೇ ಕರ್ಕೊಂಡ್ ಬರ್ತೀವಿ. ಆಫೀಸ್ಗೆ ಲೀವ್ ಹಾಕ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ಮನೇಲಿ ರೀ. ಅಣ್ಣ ಅತ್ತಿಗೆ ಮನೇಲಿಲ್ಲ, ಈವ್ನಿಂಗ್ ಬರ್ತಾರೆ. ನನ್ನ ಹತ್ರ ಕೀ ಇಲ್ಲ. ಅಂತೂ ಇಂತೂ ಬೀದಿಗೆ ಬಂದ್ಬಿಟ್ಟಲ್ಲ. ಏನಂದ್ರೆ? ಸ್ವಲ್ಪ ಸುಮ್ಮನೆ ಇರು. ಸುಮ್ನಿರಲ್ಲ. ಅಯ್ಯೋ ಮೇಡಮ್ ನಿಮ್ಗಲ್ಲ. ಸರಿಯಾಗಿ ಕೇಳಿಸ್ಕೊ. ಸ್ಟೇಷನ್ ಎದುರುಗಡೆ ಒಂದ್ ದೇವಸ್ಥಾನ ಇದೆ, ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಇನ್ನ ಅರ್ಧ ಗಂಟೆಯಲ್ಲಿ ಗಣೇಶನ್ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ನಾನು ಸ್ಟೇಷನ್ ಒಳಗಡೆ ಹೋಗ್ತೀನಿ. ಕೊಟ್ಕೋ ಹೋಗು, ನಂಗೂ ಗೊತ್ತು. ಕಟ್ ಆಯ್ತು. ಅಯ್ಯಯ್ಯೋ, ಒಂದ್ ಇಂಪಾರ್ಟೆಂಟ್ ಬೈಕ್ಲಾಯ್ತು, ಮಿಸ್ ಆಯ್ತಲ್ಲ. ಮೆಸೇಜ್ ಮಾಡ್ಬಿಡಿ. ಇಲ್ಲಿ ಐಸ್ ಕ್ರೀಮ್ ಅಂಗಡಿ ಎಲ್ಲ ಐತೆ. ಥಿಯೇಟ್ರು ಒಳ್ಳೆ ಕೆಲಸ ಮಾಡಿದೆ. ಸುತ್ತ ಬೇಜಾರಾಗೈತೆ, ಬಾ ಪಿಕ್ಚರ್ಗೆ ಹೋಗೋಣ. ಅಲ್ಲಿ ನೋಡು. ಅಯ್ಯೋ ದೊಡಿಯ ನನ್ ಮಗ ಅಲ್ಲಿ ದೆವ್ವಕ್ಕೆ ಮುತ್ತು ಕೊಡ್ತಾ. ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ ಗಣೇಶನ್ ಕಂಡಿಡ್ದು ಬಿಟ್ವಿ. ಸದ್ಯ ತಪ್ಪಿಸ್ಕೊಂಡ್ರಿ, ಇಲ್ಲಾಂದ್ರೆ ನಿಮ್ಮನ್ ಹಿಡಿತಿದ್ರು. ನಮ್ಮನ್ನ ಹಿಡಿಯೋದಂಗ ಇರ್ಲಿ. ಇಲ್ಲಿ ನಿಮ್ ಹುಡುಗನ್ ದೆವ್ವ ಹಿಡ್ಕೊಂಡೈತೆ. ಏನ್ ಬೊಗಳ್ತಿದ್ಯಾ? ಬೊಗ್ಗಿಗಿಳ್ತಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ. ದೆವ್ವದ ಪಿಕ್ಚರ್ ನೋಡೋವರೆಗೂ ಮನೆಗ್ ಬರಲ್ಲ ಅಂತ ಅವ್ನಿಗೆ ಏನ್ ಮಾಡೋದು ಇವಾಗ? ಸಾಯಂಕಾಲದವರೆಗೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ಗೂ ಸೇರಿಸಿ ಟಿಕೆಟ್ ತಗೊಳ್ಳಿ. ಹೌದು, ಯಾವ ಥಿಯೇಟ್ರು? My God, it's standing right behind you. ಇದಕ್ಕಿಂತ ಅದೇ ಬೆಟರ್ ಆಗಿದೆ. ಇದು ಬೇಕಿತ್ತ? Yes, we can. Firstly, there's no such thing as ಹೋಯ್ತು.
and there never was. Ghosts don't possess such power. I think what we have here is something extremely manipulative. It's something. ಸುತ್ತಮುತ್ತ ಎಲ್ಲ ದೇವಗಳ ತರ ಕಾಣಿಸ್ತವ್ರೆ, ಇದಕ್ಕೆ ಹೋಗಿ ಬರ್ತೀನಿ. ಒಬ್ನೇನಾ? ಇಲ್ಲ, ಇವಳನ್ನ ಕರ್ಕೊಂಡು ಕುಂತೀನಿ. ಹೋಯ್ತೇನೋ? ಹೋಯ್ತು. ಅರ್ಧ ಪಾಪ್ಕಾರ್ನ್. ಅಂಕಲ್, ನನ್ನ ಸೀಟಲ್ಲಿ ಕೂತ್ಕೊಂತೀರಾ ಪ್ಲೀಸ್? ಪಿಕ್ಚರ್ ನೋಡಕ್ ಬಿಡ್ತಾರಲ್ಲ. ನಾನು ಅಂಕಲ್ ಪ್ಲೀಸ್. ಹೈ, ಜರುಗ್ತೀಯ ಇಲ್ವೋ? ಓಕೆ. ಇವಾಗ ಅರ್ಥ ಆಯ್ತು ದೇವದ ಪಿಕ್ಚರ್ಗಳೆಲ್ಲ ಯಾಕೆ ಹೌಸ್ಫುಲ್ ನೋಡುತ್ತೆ ಅಂತ. ಆಗ್ಲೇ ಹೋಯ್ತು. ಸಾರಿ. ಯಾಕೋ ಯಾಕೋ ಅಲ್ಲಿ ಹೋದೆ? ನೋಡ್ಕೊಂಡು ಹೋಗೋ ಕಾಸ್ಟ್ಲಿ ಬಾಟ್ಲು. ಎಷ್ಟಪ್ಪ ಇದು? 15 ರೂಪಾಯಿ ಸರ್. ಮತ್ತೆ ಜಾಸ್ತಿ ಅಂತ ಇರ್ಲಿ. ನೀನೇನೇ ಹೇಳ, ಫಾರೆನ್ ಗುಂಡು ಫಾರೆನ್ ಗುಂಡೆ. ಪಕ್ಕ ಒಂದು ಲೋಕಲ್ ಬ್ರ್ಯಾಂಡ್ ಕೊಡಿ, ಕುಡಿದ ತಕ್ಷಣ ನಶೆ ಇರ್ಬೇಕೇನು? ಹೌದು ಸರ್. ಎಷ್ಟು ಕೊಟ್ಟೆ? 250 ರೂಪಾಯಿ ಕೊಡಿ. 3,500 ಸರ್. ಅಯ್ಯೋ ಏನ ಸರ್? ಬರ್ಬಿಟ್ಟೆ. ಹೆಂಗೆ ಸರ್? ನಾನು ಹೋದರೆ ನನಗೆ 3,000 ಕೊಡ್ತಾರೆ. ಏನ್ ಸರ್ ನೀವು ಪೊಲೀಸು ಸರ್, ನಮಗೆ ಕೊಡ್ತಾರ? ಏನ್ ಕಂಪಾರಿಸನ್ ಹೇಳಿ ಸರ್? ಲೆಫ್ಟ್ ಅದ ಲೆಫ್ಟ್ ಯಾರಾದ? ಸರ್. ಯಾಕೋ ಎಲ್ರು ಮೂಗ್ ಮುಚ್ಕೊಂಡಿದ್ದೀರಾ? ಅದು ನೀವ್ ಯಾಕೆ ಮುಚ್ಕೊಂಡು ಬಂದಿದ್ರೋ ಅದಕ್ಕೆ ಸರ್. ಏನ್ ಹೇಳ್ತಾ ಇದೀಯಾ? ಸರ್, ಇಡೀ ಪೊಲೀಸ್ ಸ್ಟೇಷನ್ ಗಮನಾರ್ತಾ ಇದೆ ಸರ್. ಮಾಮೂಲಾಗಿ ಪಬ್ಲಿಕ್ ಹೇಳೋದನ್ನ ನಾವು ಹೇಳೋ ಥರ ಆಗಿದೆ ಸರ್. ಡ್ರೈನೇಜ್ ಪ್ರಾಬ್ಲಮ್ ಸರ್. ಓಕೆ ಸರ್. ಸರ್, ನಿಮಗೂ ವಾಸನೆ ಬರ್ತಾ ಇಲ್ವಾ? ಉಪ್ಪಿನಕಾಯಿ ಕೊಡು. ತಗೋಣ. ಏ ಆನಂದ್ ಸರ್, ಇಲ್ಲಿ ಇದು ಬಂದೆ ಸರ್. ಅರೆ, ಇವ್ರು ಇಲ್ಲಿಂದನೇ ಮುಚ್ಕೊಂಡು ಹೋಗ್ತಿದ್ದಾರೆ. ಸರ್ ನೋಡ್ದಾ? ಈಗಲೇ ಸರ್ ನೋಡ್ತಾ ಇರೋದು. ಏನ್ ಸರ್ ಮೂಗ್ ಮೇಲೆ ಲೇಟು? ಇದನ್ ಬಿಡು, ಅಲ್ಲಿ ನೋಡು, ಸ್ಟೇಷನ್ ಅಲ್ಲೇ ಎಣ್ಣೆ ಹೊಡಿತಾ ಇದ್ದಾರೆ. ಸರ್, ನಾನೇ ಸರ್ ಪರ್ಮಿಷನ್ ಕೊಟ್ಟಿದ್ದು. ಅದು ನಮ್ಮಿಂದ ಹೊರಗಡೆನೆ ಇರಕ್ಕಾಗ್ತಿಲ್ಲ. ಪಾಪ ಇದ್ರೊಳಗೆ ಹಿಡಿದು ಕೆಲಸ ಮಾಡ್ಬೇಕಲ್ಲ ಸರ್. ಇದನ್ನ ಹಾಕಿದ್ರೇನೆ ಕೆಲಸ ನಡೆಯುತ್ತೆ ಅಂತ ಹೇಳಿದ್ರು. ಇದನ್ನ ಹಾಕಿದ್ರೇನೆ ಇಲ್ಲಿದ್ರೆ ನನಗೂ ಅದೇ ಮೂಡ್ ಬರುತ್ತೆ ಕಣೋ. ಜಲ್ದಿ ಮುಗ್ಸೋ ಕೇಳೋ. ಓಕೆ ಸರ್, ಬೇಗ ಮುಗಿಸ್ರಪ್ಪ. ಮುಗ್ಸಕ್ಕೆ ಬಂದಿರೋ ಸರ್. ಸರ್, ಮೂಗಿಗೆ ಏನಾಯ್ತು ಸರ್? ಏಟ್ ಬಿತ್ತಾ ಇಲ್ಲ ಯಾರಾದ್ರೂ? ನನ್ಗ ನನ್ನ ಹತ್ರ ಬರೋ ತಾಕತ್ತು ಯಾವನ್ಗಿದೆ? ಮತ್ತೆ ಹೇಗಾಯ್ತು ಸರ್? ರಾತ್ರಿ ಅಡ್ವಿ ಕೆಳಗ್ ಬಿದ್ದೆ, ಒಂದು ಕಚಡ ನಾಯಿ ಅಡ್ಡ ಬಂದು ಎಲ್ಲ ಕೆಡಿಸ್ಬಿಡ್ತು. ಯಾರನ್ನ ಕೆಡಿಸಿದ್ರಿ? ಯಾವನ ಅಡ್ಡ ಬಂದ? ಏಯ್, ನಾಯಿ ಕಣ. ನಾಯನೇ ಕಚಡ ನಾಯ ಅಂದ್ರ ಸರ್? ಗೊತ್ತಿರೋ ನಾಯ ಇಲ್ಲ ಬೀದಿ ನಾಯ? ಇಲ್ಲ, ಅದಕ್ಕೂ ಕಾರ್ಪೊರೇಷನ್ ಅವರೇ ಬರ್ಬೇಕು, ಅದಕ್ಕೆ ಕೇಳಿದೆ. ಗೊತ್ತಿರೋ ನಾಯೇ, ಬಟ್ ರಾತ್ರಿ ಅದಕ್ಕೆ ಹುಚ್ಚಿಡಿದಿತ್ತು. ಅದನ್ನ ನನ್ ಕೈಯಾರೆ ಸಾಯಿಸಿದ್ರೇನೆ ನನಗೆ ನೆಮ್ಮದಿ ಸಿಗೋದು. ಹುಷಾರು ಸರ್, ಅದ್ ಕಚ್ಬಿಟ್ಟು ನಿಮ್ಗೆ ಹುಚ್ಚಿಗೆ ಹಿಡಿದು ಬಿಟ್ಟಾತು. ಮುಚ್ಕೋ. 4 ಸೈಡ್ ತಗೊಂಡಿದ್ದೀನಿ ನಾನೇ ಫಸ್ಟ್. ನಾನೇ ಫಸ್ಟ್. ಹೋಗಪ್ಪ ಹೋಗಪ್ಪ, ಬೇಗ ಹೋಗಪ್ಪ ಮುಂದಕ್ಕೆ. ನೀನ್ ನಡಿಯ ಮುಂದೆ. ಮನೆ ಕಳ್ಸ್ಬಿಡ್ತೀನಿ. ಎಲ್ಲ ಬನ್ನಿ. ಅಪ್ಪ ನನ್ ದುಡ್ಡು ಅಪ್ಪಾಜಿ, ನನ್ ದುಡ್ಡು ಅಪ್ಪಾಜಿ. ಹೆಸ್ರೇನು? ದುಡ್ಡು. ಏಯ್, ಯಾಕೆ ನಿನ್ ಗೊತ್ತಿಲ್ವಾ? ಹೇಳ್ರಿ. ಅಣ್ಣಯ್ಯ. ಯಾರವ್ರ ಅಣ್ಣಯ್ಯ? ನಾನೇ ಕಣಯ್ಯ. ಸ್ಲಿಪ್ ಕೊಡು, ಪಂಚೆ ಕೆಳಗೆ ಬಿಡು. ಅದನ್ನ ಕೇಳ್ಬೇಕು ತಾನೆ ಫಸ್ಟ್. ಹೌ ಮಚ್? 2 ಲಕ್ಷ. ಟೂ ಮಚ್.
ದುಡ್ಡು ಇಸ್ಕೊಳಕ್ಕೆ ಯಾಕೆ ಹೆಂಡತಿ ಮಕ್ಳು ನಾದ್ನಿ ಎಲ್ರನ್ನೂ ಕರ್ಕೊಂಡ್ ಬಂದಿದ್ಯಾ? ಅದು ನೀವು ಸ್ನಾಕ್ಸ್ ಕೂಲ್ ಡ್ರಿಂಕ್ಸ್ ಎಲ್ಲ ಫ್ರೀ ಕೊಡ್ತಿಲ್ಲ ಅದಕ್ಕೆ ಯಾಕೆ? ತುಂಬ್ಕೊಂಡು ಹೋಗಕ್ಕ? ಸುಮ್ಮನೆ ಇರ್ಗುರು ಅದೆಲ್ಲ ಫ್ರೀ. ಅದಕ್ಕೂ 10,000 ಕಡಿಮೆ ಮಾಡ್ತೀನಿ. ನಮ್ಗೇನು ಬೇಡಪ್ಪ. ಹಂಗಾದ್ರೂ ಒಳ್ಳೇದಾಗ್ಲಿ, ಹೋಗಿದ್ ಬನ್ನಿ. ನಮಸ್ಕಾರ. ನಮ್ಮ ಅಡ್ವಾನ್ಸ್ ದುಡ್ಡು ಇವ್ನ್ಗೆ 1.70 ಕೊಟ್ಟು ಕಳ್ಸಿ. ಯಾಕ್ರ 30,000 ಕಮ್ಮಿ ಮಾಡ್ತಾ ಇದ್ದೀರಾ? ಓದ್ಸಲ್ಲ ಎಲ್ರು ಆಫೀಸಲ್ಲಿ ಸಾಮಾನು ಎತ್ಕೊಂಡೋಗಿ ಆಚೆ ಹೊಡೆದಾಕಿದ್ರೆ ನೀನು ನಿನ್ ಹೆಂಡತಿ ಲ್ಯಾಪ್ಟಾಪ್ ಫೋನ್ ಎತ್ಕೊಂಡು ಮನೆಗೆ ಹೋದ್ರಿ. ಆ ಟೆನ್ಷನ್ ಅಲ್ಲೂ ನೋಡಿ ಅದಕ್ಕೆ 30,000 ಕಡಿಮೆ ಮಾಡಿದ್ರಿ. ನಾನು ಬರೀ 10,000 ಕೈಯ ಸೇಲ್ ಮಾಡಿರೋದು. ಈಗ ಎತ್ಕೊಂಡಿರೋದು ಅಯ್ಯೋ ಆಂಟಿ ಲ್ಯಾಪ್ಟಾಪ್. ಕ್ಯಾಲ್ಕುಲೇಟ್ರು. ಕಟ್ಟೆಲ್ಲ ಮಾಡೋದ್ ಬೇಡ, ಪೂರ್ತಿ ಕೊಟ್ಬಿಡು. ನೋಡು ಅದು ದೊಡ್ಡ ಗುಣ. Thank you. ಗಾಂಜಿ ಪೀಸ್. ಏಯ್, ಏಯ್, ಏಯ್ ಹೋಗಲೇ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ದುಡ್ಡು ಕೊಡಿ ಅಪ್ಪಾಜಿ. ಕರೆಕ್ಟ್ ಇದೆ ಅಪ್ಪಾಜಿ. correct. ಥ್ಯಾಂಕ್ಸ್ ಅಪ್ಪಾಜಿ. ಯಾಕೆ ಫೋಟೋ ತೆಗಿತಾ ಇದ್ದೀರಾ? ನೀವು ದುಡ್ಡು ವಾಪಸ್ ತಗೊಂಡಿದ್ದೀರಾ ಅನ್ನೋದಕ್ಕೆ ಪ್ರೂಫ್ ಬೇಡ್ವಾ? ಓ ಅದಕ್ಕ ಮತ್ತೆ ಮೋಸ ಹೋಗಕ್ಕೆ ಸತ್ಯ ರೆಡಿ ಇಲ್ಲ. ಹಂಗ ಅಪ್ಪಾಜಿ ಅದು- ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಓಕೆ. ಒಂದ್ 3 ಕಾಪಿ ಎಕ್ಸ್ಟ್ರಾ ತೆಗೆದು ನಮಗೂ ಕಳಿಸ್ಬಿಡಿ. ತಗೋಪ್ಪ 4 ನಮ್ದು ಎಣಿಸ್ಕೊ. ಏಯ್ ಹಾ. ಅವತ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದು ನೀನೇ ತಾನೇ? ಹಾ. ನೋಡಕ್ಕೆ ತುಂಬಾ ಕಾಮಿಡಿ ಆಗಿತ್ತು. ಸೋಫಾನಿ ಸರಿತಮ್ಮ, ಆ ಓನರು ಕಳ್ಳ ನೋಟ್ಗೆ ಕರ್ಪೂರ ಹಚ್ಚೋನು. ಒರಿಜಿನಲ್ ನೋಟ್ ಹೆಂಗ್ ಕೊಟ್ಟ? ಸತ್ಯ ಅವ್ನ್ ಕಾಲಕ್ ಬಿದ್ದ. ಕಾಲ್ಗ ನಿಮ್ ದುಡ್ಡೆಲ್ಲ ಕೊಟ್ಬಿಡಿ ಅಂತ ಕಾಲಕ್ ಬಿದ್ದು ಕೇಳ್ಕೊಂಡಿದ್ದಕ್ಕೆ ಕೊಟ್ಟ. ಇದು ನಂಬಕ್ಕೆ ಆಗ್ತಿಲ್ವೇ? ಸತ್ಯ ನೀನ್ ಹೇಳಿದ್ರೆ ನಾನ್ ನಂಬ್ತೀನಿ, ನಾನ್ ಹೇಳಿದ್ರೆ ಇವ್ನು ನಂಬ್ತಾ ಇಲ್ಲ ನೋಡು. ನಾನ್ ಹೇಳಿದ್ರೆ ನಂಬ್ತಾರೆ. ಸತ್ಯ ಹೇಳಿದ್ದು ಅಂತ ಮೊದ್ಲೇ ಹೇಳ್ಬಾರ್ದಾ? ಸತ್ಯ ಹೇಳಿದ್ಮೇಲೆ ಅದು ಸತ್ಯನೇ. ನಿತ್ಯ ಅನಿತಾ ಸುನೀತಾ ಹೇಳಿದ್ರೆ ನಂಬಲ್ವಾ? ಇವಾಗ ನಗಬೇಕಾ ನಾನು? ನಗು ಬರ್ತಾ ಇಲ್ವಾ? ಇಲ್ಲ. ಮತ್ತ ಅಮಿಕೊಂಡು ಹೋಗು. ಹೋಗಲೇ. ಮುಗೀತು. ಇನ್ನ 2 ಲಕ್ಷ ಇದೆ ನಂಗೆ. ಇದು ನಮ್ ಹಣ, ಶುಭ ಅಕೌಂಟ್. ಸತ್ಯ ತಗೊಳ್ಳಿ. ಒಂದ್ ನಿಮಿಷ, ಯಾರು ಫೋಟೋ ತೆಗಿತೀವಲ್ಲ ಗೊತ್ತಿಲ್ಲ, ಇವ್ರದ್ದು ಮಾತ್ರ ತೆಗಿಬೇಕು, ಯಾರು ನಂಬಕ್ಕಾಗಲ್ಲ.